ಸ್ನೇಹಿತರೆ ನಮಸ್ಕಾರ, ಶುಭ ಸಂಜೆ ಎಲ್ರಿಗೂ. ಮಿತ್ರ ಸಮಾಜ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮ ಮಿತ್ರ ಕುಮಾರ್. ಸ್ನೇಹಿತರೆ, ಮೊನ್ನೆ ನಡೆದ ಉಪಚುನಾವಣೆ ಕೇರಳದ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಕುಟುಂಬದ ಕುಡಿ ಮತ್ತು ಕರ್ನಾಟಕದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮತ್ತು ವಯನಾಡಿನಲ್ಲಿ ಇಂದಿರಾ ಗಾಂಧಿಯ ಮೊಮ್ಮಗಳು, ಇಬ್ಬರು ಪ್ರಧಾನಿಗಳು, ಮಾಜಿ ಪ್ರಧಾನಿಗಳು. ಇಬ್ಬರು ಮೊಮ್ಮಕ್ಕಳಲ್ಲಿ ಒಬ್ಬರು ಸೋತರು, ಒಬ್ಬರು ಸೋತರು. ಕಾರಣಗಳು ಬಹಳಷ್ಟಿದೆ, ಬೇರೆ ಬೇರೆ ರೀತಿ ಇದೆ. ಆದರೆ ನಾನು ಹೇಳಕೊಟ್ಟಿರೋದು ಪ್ರಿಯಾಂಕಾ ಗಾಂಧಿ. ಇವರು ದೇಶದ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮಗಳು. ನಮ್ಮ ದೇಶದ ಉಕ್ಕಿನ ಮಹಿಳೆ, ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರ ಮೊಮ್ಮಗಳು ಹಾಗೂ ನಮ್ಮ ದೇಶದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರ ಮರಿ ಮೊಮ್ಮಗಳು. ಇವರಿಗೆ ಗಾಂಧಿ ಕುಟುಂಬದಿಂದ ಬಂದವರು, ಇವರಿಗೆ ಅಧಿಕಾರ ಏನು ಬಹಳಷ್ಟು ಸುಲಭವಾಗಿ ತಗೋಬೋದಾಗಿತ್ತು. ಆದರೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಇದಕ್ಕೆ ಮುಂಚೆ ರಾಹುಲ್ ಗಾಂಧಿ ಕೇರಳದ ವಯನಾಡಿನಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ಆ ಜಾಗಕ್ಕೆ ರಾಜೀನಾಮೆ ಕೊಟ್ಟರು. ಎರಡು ಕ್ಷೇತ್ರಗಳಲ್ಲಿ, ರಾಯ್ಬರೇಲಿ ಮತ್ತು ಇದರಲ್ಲಿ. ಮೊನ್ನೆ 2014ರಲ್ಲಿ ನಡೆದ ಚುನಾವಣೆಯಲ್ಲಿ ವಯನಾಡು ಮತ್ತು ರಾಯ್ಬರೇಲಿ, ಉತ್ತರ ಪ್ರದೇಶ ರಾಯ್ಬರೇಲಿ ರಾಹುಲ್ ಗಾಂಧಿ ಅಂದರೆ ಪ್ರಿಯಾಂಕಾ ಅವರ ಅಣ್ಣ ಚುನಾವಣೆ ಸ್ಪರ್ಧಿಸಿ ಎರಡೂ ಕಡೆ ಗೆದ್ದಿದ್ರು. ಅದಕ್ಕೆ ವಯನಾಡಿನಲ್ಲಿ ರಾಜೀನಾಮೆ ಕೊಟ್ಟರು, ರಾಯ್ಬರೇಲಿನ ಉಳಿಸ್ಕೊಂಡ್ರು. ಅದಕ್ಕೆ ನಡೆದಂಥ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ 4,10,000ಕ್ಕೂ ಹೆಚ್ಚು ಮತಗಳಿಂದ, ಅಂದರೆ ರಾಹುಲ್ ಗಾಂಧಿ ತಗೋದಕ್ಕಿಂತ ಹೆಚ್ಚು ಮತಗಳನ್ನ ಪಡೆದು ಅಲ್ಲಿಂದ ಆಯ್ಕೆಯಾದರು ಕಾಂಗ್ರೆಸ್ ಪಕ್ಷದಿಂದ.